ನಮಸ್ಕಾರ ರೀ ಎಲ್ಲ ಸ್ವಚ್ಛ ಮನುಷ್ಯನ ಗಿಚ್ ಮಂದಿಗೆ ಅನ್ಕೋತಾ ಇವತ್ತಿನ ಫಸ್ಟ್ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಏನು ಮಾಡೋದು, ಬೆಳಗ್ಗೆ ಏಳೋದೇ ಲೇಟ್ ಆಗಿಬಿಡ್ತು. ಯಾಕಂದರೆ ನಾವು ಡೈಲಿ ಏಳೋದೇ 7 ಗಂಟೆಗೆ. ಅದರಿಂದ ಡೈಲಿ ಎದ್ಬಿಟ್ಟು ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಚಹಾ ಕುಡಿಯೋಣ ಅಂತ ಬಂದೆ. ಆದರೆ ಏನು ಮಾಡೋದು, ಚಾನೇ ಕಲಿಯಾಗಿಬಿಟ್ಟಿತ್ತು. ಅದಕ್ಕೆ ನಾನು ಮತ್ತೆ ಚಹಾ ಮಾಡ್ಬೇಕಂತ ಸ್ಟೋವ್ ಹಚ್ಚಿ ಮತ್ತು ನೋಡಿ ಚಹಾ ಮಾಡಿದೆ. ಚಹಾ ಮಾಡಿಬಿಟ್ಟು ಮತ್ತು ಸ್ವಲ್ಪ ಅದರಲ್ಲಿ ಟೋಸ್ಟ್, ಅದೇ ನಾವು ಬ್ರೆಡ್ ಅಂತೀವಿ, ಟೋಸ್ಟ್ ತಿಂದ್ಬಿಟ್ಟು ನೋಡಿ. A few moments later. ನಮ್ಮ ಹುಲಿ ನೋಡಿ, ಟೈಗರ್ ಪ್ರಭಾಕರ್ ಜಳಕಕ್ಕೆ ರೆಡಿ ಆಗ್ತಿದ್ದಾನೆ. ಹಾಗೆ ಅವನ ಜಳಕ ಆದ ನಂತರ ನಾನು ಕೂಡ ಜಳಕ ಮಾಡಿಬಿಟ್ಟು ನೋಡಿ ಫ್ರೆಶ್ ಆಗಿ ಜಳಕ ಮಾಡಿಬಿಟ್ಟು ಆನಂತರ ನಾನು ಊಟ ಮಾಡ್ಬೇಕಂತ. ನನ್ನ ಡೈಲಿ ಊಟ ಏನಿದೆ ಅಂತೆ ಇದೆ ನೋಡಿ, ನಮ್ಮ ಊಟ ಅನ್ನ ಸಾಂಬಾರು ಅಷ್ಟೇ. ನಾನು ಡೈಲಿ ಊಟ ಮಾಡಿಬಿಟ್ಟು ನಾನು ಡೈಲಿ ಡ್ಯೂಟಿ ಹೋಗ್ಬೇಕಲ್ಲ, ಅದ್ರ ಸಲುವಾಗಿ ನನ್ನ ಅಂಬಾರಿ ಸ್ಟಾರ್ಟ್ ಮಾಡಿಬಿಟ್ಟು ಡ್ಯೂಟಿಗೆ ಹೋಗ್ಬೇಕಂತ ನನ್ನ ಅಂಬಾರಿ ಸ್ಟಾರ್ಟ್ ಮಾಡಿಬಿಟ್ಟು ನಡೆದೆ. ಹಾಗೆ ಅಂಬಾರಿ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಸಲ ಹೋಗ್ತಿದ್ದೀನಿ. ಹೋಗುವಷ್ಟರಲ್ಲೇ ಇಲ್ಲಿ ನಮ್ಮ ಅಕ್ಕದ ಮಲ್ಲಮ್ಮಕ್ಕ ರೊಟ್ಟಿ ಮಾಡ್ತಿದ್ರು. ಅದಕ್ಕೆ ಎಷ್ಟು ರೊಟ್ಟಿ ಮಾಡಿದ್ರೆ ಅಂತ ಎಣಸಲೇ ಒಂದು ತಾಸಿಗೆ 5 ರೊಟ್ಟಿ ಮಾಡಿದ್ರು ಅವರು. ನೋಡಿ ಹೋಗೋಣ ಅಂತ ಹಾಗೆ ನನ್ನ ಅಂಬಾರಿಗೆ ಏನ್ಬಿಟ್ಟು ಒಂದು 150 ರೂಪಾಯಿ ಜ್ಯೂಸ್ ಕುಡಿಸ್ಬಿಟ್ಟು, ಜ್ಯೂಸ್ ಕುಡಿತೀಯಾ and take notes while I take totes of the marijuana smoke. And take notes while I take totes of the marijuana smoke. ಹೇಳ್ತೇನೆ ನೋಡಿ. A few minutes later. ನೋಡಿ ಇಲ್ಲಿ ನಾನು ಗಾಡಿ ಪಾರ್ಕ್ ಮಾಡಿಬಿಟ್ಟು ನಾನು ನನ್ನ ಡ್ಯೂಟಿಗೆ ಬಂದೆ. ನಾನು ಕೆಲಸ ಮಾಡೋದು ಇಲ್ಲೇ ನೋಡ್ಬೋದು. ಅನಂತರ ನಾನು ಡೈಲಿ ಮಧ್ಯಾಹ್ನದ ಊಟ ಎಲ್ಲಿ ಮಾಡೋದು ಅಂದರೆ ಇದೆ ನನ್ನ ಫೇವ್ರೇಟ್ ಎಗ್ ರೈಸ್ ಸೆಂಟರ್, ನಿಹಾಲ್ ಎಗ್ ರೈಸ್ ಸೆಂಟರ್ ಅಂತ. ಒಂದು ಪ್ಲೇಟ್ ದಪ್ಪ ಅಂತ ಎಗ್ ರೈಸ್ ತಿಂದ್ಬಿಟ್ಟು ಅನಂತರ ಎಗ್ ರೈಸ್ ತಿಂದಿದ್ದು ಆಗಿಲ್ಲ ಅಂತ ಮತ್ತು ಇಲ್ಲಿ ಅಣ್ಣನ ಹತ್ರ ನಾನು ಡೈಲಿ ಒಂದು ಸಿಂಗಲ್ ವಡಾಪಾವ್ ತಿಂತೇನೆ. ಹಾಗೆ ವಡಾಪಾವ್ ತಿಂದ್ಬಿಟ್ಟು ಬಂದೆ. ಅನಂತರ ಇವು ನೋಡಿ, ನಾನು ಇವನಿಗೆ ಪಾಂಡ ಅಂತ ಹೆಸರಿಟ್ಟಿದ್ದೇನೆ. ಹೇಗಿದ್ದಾನೆ ನೀವು ಏನಂತ ಹೆಸರಿಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಅನಂತರ ಏನು ಮಾಡುವಂತೆ ಸ್ವಲ್ಪ ಸೇಲ್ಸ್ ಪರ್ಚೇಸ್ ಎಂಟ್ರಿ ಮಾಡೋದು ಕೆಲಸ ಇತ್ತು ತುಂಬ. ಅದ್ರ ಸಲುವಾಗಿ ಸ್ವಲ್ಪ ಪರ್ಚೇಸ್ ಅದು ಎಂಟ್ರಿ ಮಾಡಿಬಿಟ್ಟು ಸಂಜೆ ನನ್ನ ಡ್ಯೂಟಿ ಮುಗೀತು. ಹಾಗೆ ವಿಡಿಯೋ ಕೂಡ ಎಂಡ್ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.